ಮೋಹನ್ ಅನ್ಬೇಕು ನೀವು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮನೆ ಚಂದ್ರು ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋ ಡಿಶ್ ಸಖತ್ ಸಿಂಪಲ್. ಅದರಲ್ಲೂ ನಮ್ಮ ಕನ್ನಡಿಗರಿಗಂತೂ ಈ ಡಿಶ್ ಸಖತ್ ಫೇವ್ರೆಟ್, ಹಾಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಮಕ್ಕಳಂತೂ ಇದನ್ನು ಪದೇ ಪದೇ ಅಮ್ಮ ನಮಗೆ 3 ಹೊತ್ತು ಇದನ್ನೇ ಮಾಡಿಕೊಡಮ್ಮ ಅಂತ ಹೇಳ್ತಾರೆ. ಅಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ಈ ಡಿಶನ್ನು ಇನ್ನೂ ಸಿಂಪಲ್ಲಾಗಿ ಹೆಲ್ದಿಯಾಗಿ ಯಾವ ರೀತಿ ಮಾಡ್ತಾರೆ ಚಂದ್ರು ಅವರು ಅಂತ ತೋರಿಸ್ತೀನಿ ಬನ್ನಿ. ಚಂದ್ರು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಹೇಳಿ, ನಿಮ್ಗೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಮಾಡಕ್ಕೆ ರೆಡಿ ಇದ್ದೀವಿ. ಒಂದ್ ಮೂರು ಥರ ಹೇಳ್ಕೊಡ್ತಾ ಇರ್ತೀವಿ. ಇವತ್ತು ಮಕ್ಕಳಿಗೆ ಇಷ್ಟವಾಗುವಂತ ಯಾವ್ದಾದ್ರು ರೆಸಿಪಿ ಹೇಳ್ಕೊಡಿ ನಮಗೆ. ಈಸಿ ಅಂದ್ರೆ ಮಕ್ಕಳಿಗೆ ಬೇಕಾಗಿರೋದು ಹೊಟ್ಟೆಗೆ ಒಂದು ನೆಕ್ಸ್ಟ್ ನೂಡಲ್ಸ್ ಮಾಡೋಣ. ಇವತ್ತು ಒಂದು ವೆಜ್ ಫ್ರೈಡ್ ರೈಸ್ ಮಾಡ್ಕೊಡ್ತೀನಿ. ಅದು ಮನೆಯ ಶೈಲಿಯ ವೆಜ್ ಫ್ರೈಡ್ ರೈಸ್. ಮನೆಯಲ್ಲಿರುವಂಥದ್ದು ಹೆಲ್ತಿಯಾಗಿ ಖುಷಿಯಾಗಿ ಬಿಸಿಯಾಗಿ ಸಾಯಂಕಾಲ ಬರ್ತೀರಾ ಸ್ಕೂಲಿಂದ, ಅಮ್ಮನ ಕೇಳ್ತೀರಾ, ಅಮ್ಮ ಮಾಡ್ಕೊಡ್ತಾರೆ, ನೀವು ಖುಷಿಯಾಗಿ ತಿಂತೀರಾ. ಇವಾಗ ಇವ್ರು ಹೇಳಿದಾರೆ, ನಾನು ಈಗ ವೆಜ್ ಫ್ರೈಡ್ ರೈಸ್ ಸ್ಟಾರ್ಟ್ ಮಾಡ್ತೀನಿ. ತಿಂದಾದ್ಮೇಲೆ ನೀವೇ ಹೇಳಿ. ಸ್ವಲ್ಪ ಎಣ್ಣೆ ಕೊಡಿ. ಒಂದು 2 ರಿಂದ 3 ಜನಕ್ಕೆ ಮಾಡೋ ಅಷ್ಟು ನಿಮಗೆ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ಮನೇಲಿ ಒಂದು 3 ಜನ ಇರ್ತೀರಾ, ಒಂದು 2 ಕಪ್ ಅನ್ನ ಹಾಕೋತೀರಾ, ತರಕಾರಿ ಎಲ್ಲ ಹಾಕೋತೀರಾ, ಮಾಡ್ತೀರಾ, ಖುಷಿಯಾಗಿ ತಿಂತೀರಾ. ನೋಡಿ, ಇದಕ್ಕೊಂದು 30 ಗ್ರಾಮ್ ಅಷ್ಟು ಎಣ್ಣೆ, ಜಾಸ್ತಿ ಎಣ್ಣೆ ಹಾಕಬಾರ್ದು. ಮಕ್ಕಳು ತಿಂತಾರೆ, ಖುಷಿಯಾಗಿರಬೇಕು. ಎಣ್ಣೆ ಕಾಯೋದ್ರೊಳಗಡೆ ಇದು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಇದೇನು ಕಾರಣ ಅಂದರೆ ಇದೆಲ್ಲ ಮಕ್ಕಳಿಗೆ ಹೆಲ್ತಿಯಾಗಿರಬೇಕು. ಒಳ್ಳೆ ತರಕಾರಿ, ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಈ ವಿನಿಗರ್ ಹಾಕ್ತಾರೆ, ಅದ್ರ ಬದಲು ನಿಂಬೆಹಣ್ಣು, ಈರುಳ್ಳಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಿಮ್ಗೆ ಖುಷಿಯಾಗಿ ರುಚಿಯಾಗಿ ಹೋಗ್ತಾ ಇರಬೇಕು. ಅದು ತಿಂದಾದ್ಮೇಲೆ ಚಂದ್ರು ಅಂಕಲ್ ಮಾಡಿದ್ರು ಖುಷಿಯಾಗಿ ಅಂದರು ಅಂತ ನೀವು ಕಲ್ತ್ಕೋಬೇಕು. ಮನೆಯಲ್ಲಿರೋರು, ಬ್ಯಾಚುಲರ್ ಹುಡುಗರು, ಎಲ್ಲಿಂದ ಆಫೀಸಿಂದ ಬರ್ತೀರಾ, ಏನೋ ಒಂದು ಅನ್ನ ಮಿಕ್ಕಿರುತ್ತೆ, ಹಾಕ್ತೀರಾ, ಅಲ್ಲಾಡಿಸ್ತೀರಾ, ತಿನ್ನಿಸ್ತಾ ಇರ್ತೀರಾ. ಖುಷಿಯಾಗಿ ನೀವು ಮಾಡ್ಕೊಳ್ಳಿ. ಆ ಒಂದು ಉದ್ದೇಶಕ್ಕೆ ನಾನು ನಿಮಗೆ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಈಗ ನಾನು ಫಸ್ಟು ಇದಕ್ಕೆ ಈರುಳ್ಳಿಯನ್ನು ಹಾಕುತ್ತೇನೆ. ಬೇರೆ ಯಾವುದೆಲ್ಲ ತರಕಾರಿ ಹಾಕ್ಬೋದು ನಾವು ಇದಕ್ಕೆ? ಈರುಳ್ಳಿ ಇದು, ಆಮೇಲೆ ಈರುಳ್ಳಿ ಹೂವು ಇಷ್ಟೇ. ಬೇಕಾದ್ರೆ ಸ್ವಲ್ಪ ಗ್ರೀನ್ ಪೀಸ್ ಹಾಕ್ಬೋದು, ಅದು ಬೇಯಿಸ್ಬೇಕು, ಅದು ಬೇಯಲ್ಲ. ಅದರಿಂದ ಬದಲು ಇದೆಲ್ಲ ಬೇಯುತ್ತೆ. ತರಕಾರಿ ಹೆಲ್ತ್ಗೆ ಒಳ್ಳೆಯದು, ಅದಕ್ಕೋಸ್ಕರ ನಾನು ನಿಮಗೆಲ್ಲ ತೋರಿಸ್ಕೊಡ್ತಿದ್ದೀನಿ. ಮಾಡಿ ನೋಡಿ. ಇವಾಗ ಈರುಳ್ಳಿ ಒಂದು ಅರ್ಧ ಈರುಳ್ಳಿಯನ್ನು ಇದಕ್ಕೆ ಹಾಕಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ತರಕಾರಿ ಹಾಕೋತೀವಿ. ಚೆನ್ನಾಗಿ ಕಾಯಿಲೆ ಈರುಳ್ಳಿ, ಫಸ್ಟು ಈರುಳ್ಳಿ ಫ್ರೈ ಆಗಲಿ. ಇದು ಯಾವುದೇ ಆದರೂ ಚೆಂದ ಹುರ್ಕೊಳ್ಬೇಕು ಮೇಡಮ್. ಇದೆಲ್ಲ ಹುರಿದಾಗ ಮಕ್ಕಳಿಗೆ ಈರುಳ್ಳಿ ಸ್ವಾದ, ಈ ತರಕಾರಿ ಸ್ವಾದ, ಕ್ಯಾಪ್ಸಿಕಮ್ ಸ್ವಾದ, ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಇದಕ್ಕೆ ಬೀಳುತ್ತೆ. ಅವಾಗ ಖುಷಿ ಆಗ್ತಾರೆ ಮಕ್ಕಳು. ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಮಕ್ಕಳಿಗೆ ಆರೋಗ್ಯ ಇರುತ್ತಲ್ಲ. ಹೋಟ್ಲಿಗೂ ಹೋಗ್ಬೇಕು, ಬೇಕಾಗಿದ್ರೆ ಆರೋಗ್ಯ ಮುಖ್ಯ ಅಲ್ವಾ. ಅದಕ್ಕೋಸ್ಕರ ಇವಾಗ ಕಲರ್ಸ್ ಹಾಕ್ಬಾರ್ದು, ಯಾವುದೋ ಸಾಸ್ ಹಾಕಿರ್ತಾರೆ, ಯಾವುದೋ ಇದು ಮಾಡಿರ್ತಾರೆ. ಏನು ಇದೇ ಹಾಕ್ಬೇಕು, ಅದೇ ಯಾವಾಗಲೂ ಪ್ಯಾಕ್ ಮಾಡಿರ್ತಾರೆ. ಅದರಿಂದ ನಿಮಗೊಂದೊಂದು ಡೌಟ್ ಇರುತ್ತೆ. ಅದ್ರ ಬದಲು ಮಕ್ಕಳ ಆರೋಗ್ಯಕ್ಕೋಸ್ಕರ, ಆರೋಗ್ಯ ದೃಷ್ಟಿಯಿಂದ ನಾವು ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ಆಯಿತು. ಇದಾದ್ಮೇಲಿಂದ ತರಕಾರಿ ಹಾಕೋತೀನಿ. ಅದೇ ಫ್ರೈಡ್ ರೈಸ್ ಅಲ್ಲಿ ಏನೇ ತರಕಾರಿ ಇದ್ರೂ ಕೂಡ ಮಕ್ಕಳು ತಿಂತಾರೆ. ಅದೇ ನಾರ್ಮಲಿ ನಾವು ಪಲ್ಯ ಎಲ್ಲ ಮಾಡ್ಕೊಟ್ರೆ ಎಲ್ಲ ಸೈಡ್ ಅಲ್ಲಿ ಇಟ್ಟಿರ್ತಾರೆ. ಇದೇನಂದ್ರೆ ಅದ್ರ ಜೊತೆನೆ ಹೋಗೋದ್ರಿಂದ ತಿಂತಾರೆ ಮಕ್ಕಳು, ಖುಷಿಯಾಗಿ ತಿಂತಾರೆ. ನೀವು ಏನಕ್ಕೆ ಮಾಡೋದು ಮನೆಯಲ್ಲಿ? ಮಕ್ಕಳು ಆರೋಗ್ಯಕ್ಕೋಸ್ಕರ ತಾನೆ. ಚಂದ್ರ ಹೇಳ್ಕೊಡ್ತಾ ಇದ್ದಾರೆ, ಆರೋಗ್ಯಕ್ಕೋಸ್ಕರ ತಿಂತಾ ಇರ್ಬೇಕು, ಖುಷಿಯಾಗಿ ಚಟ ಪಟ ಅಂತ ಅಲ್ಲಾಡಿಸ್ತಾ ಇರ್ತೀನಿ, ಖುಷಿಯಾಗಿ ತಿಂತಾ ಇರ್ಬೇಕು. ನೋಡಿ, ಇದರಲ್ಲೇ ಬೇದೋಗ್ಬಿಡುತ್ತೆ ತರಕಾರಿ. ಸೊ ಇದಾದ್ಮೇಲೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬೋದು, ಬೇಡ ಇದರದ ಸಿಗುತ್ತೆ, ರುಚಿಯಾಗಿ ಸಿಗುತ್ತೆ. ಹಂಗೆ ಕಟ್ ಮಾಡ್ತಾ ಇರ್ಬೇಕು. ನೋಡಿ, ಇವಾಗ ಇದು ಕ್ಯಾಪ್ಸಿಕಮ್ಮು ಇದೆಲ್ಲ ಆಯಿತು. ಇವಾಗ ಇದಾಯಿತು. ಇದಕ್ಕೆ ಸ್ವಲ್ಪ ಕಾವು ಕಮ್ಮಿ ಮಾಡಿಕೊಂಡು ಒಂದು ಚೂರು ಖಾರಕ್ಕೋಸ್ಕರ, ಮಕ್ಕಳಿಗೆ ತುಂಬ ಖಾರನೂ ಬೇಡಲ್ಲ, ಆ ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಖಾರದ ಪುಡಿ, ಒಂಚೂರು ಪೆಪ್ಪರ್ ಪೌಡ್ರು ಸ್ವಲ್ಪ ಮುಂದೆ, ಒಂದು ಸ್ಪೂನು ಧನಿಯಾ ಪುಡಿ. ರುಚಿ ಇರುತ್ತೆ ಮೇಡಮ್, ಇದು ಗೊತ್ತಿರಲಿಲ್ಲ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿದ್ದೀವಿ. ಇದೆಲ್ಲ ಬೇಯ್ತಾ ಇದೆ. ಈಗ ನಿಂಬೆಹಣ್ಣಿದೆ, ಆ ನಿಂಬೆಹಣ್ಣು ಕುಡಿ. ಈಗ ವಿನಿಗರ್ ಹಾಕ್ತಾರೆ, ಆ ವಿನಿಗರ್ ಹುಳಿ, ಇದು ನಿಂಬೆಹಣ್ಣು ಹುಳಿ. ಇದನ್ನ ಸುಮ್ಮನೆ ಹಂಗನ್ನೋದು.
ಆ 1 ಕಪ್ ರೈಸ್ ಇದೆ ಕೊಡಪ್ಪ. ನೋಡಿ ಇದೆಲ್ಲ ಚೆನ್ನಾಗಿ ಉಳಿದ್ವಾ. ಈಗ ರೈಸನ್ನು ಹಾಕಿ ನೋಡಿ 10 ಮಿನಿಟ್ಸ್ ಅಲ್ಲಿ ರೆಡಿ ಆಗೋಯ್ತು. ಆಗೋಯ್ತು. ಪಟಾಪಟ ಚಟಾಪಟ. ನಮ್ದೆಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರೆ ಗೊತ್ತಾ, ಹೌದು. ಆ ಥರ ನೋಡಿ ಮನೇಲೆ ಮಾಡಿದ್ರ ಆರೋಗ್ಯ ಕೊಟ್ರ 1 more ಅಂದ್ರ ಆರೋಗ್ಯ ದೃಷ್ಟಿಯಿಂದ. ಈಗ ಕ್ಯಾಪ್ಸಿಕಮ್ ಹಾಕ್ಬೇಕು ಅಂತಿದ್ವಿ, ಇದ್ರ ಬದಲು ಇದಕ್ಕೆ ಕೊತ್ತಂಬರಿ ಉದುರ್ಸೋದು. ಪಕ್ಕ ಇಂಡಿಯನ್ ಸ್ಟೈಲ್ ಫ್ರೈಡ್ ರೈಸ್, ನೋ ಚೈನೀಸ್, ಎಲ್ಲ ಅದೇನೆ. ಅದಕ್ಕೆ ಚೈನಾ, ಇದಕ್ಕೆ ಇಂಡಿಯಾ ಅಷ್ಟೇ. ಏನು ಅದನ್ನೇನು ತೆಗೆದಾಗ ಅದಕ್ಕೆ ಏನಂದ್ರೆ ಸ್ವಲ್ಪ ಸಾಸ್ಗಳು ಅದು ಇದು ಯೂಸ್ ಮಾಡ್ತಾರೆ. ನೀವು ಗೊತ್ತಲ್ಲ ಸಾಸ್ ಅಂದ್ರೆ ಏನು, ಇದಂದ್ರೆ ಒಂದು ಫೀಲಿಂಗ್ಸ್ ಇರುತ್ತೆ. ಅದ್ರ ಒಂದು ಆರೋಗ್ಯ ದೃಷ್ಟಿಗೆ ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಿನ್ನಿ ಫ್ರೈಡ್ ರೈಸ್. ಕೆಲವೊಂದ್ ಕಡೆ ಟೇಸ್ಟಿಂಗ್ ಪೌಡರ್ ಕೂಡ ಹಾಕ್ತಾರೆ, ಅಜಿನೋಮೋಟೊ ಹಾಕ್ತಾರೆ. ನೆಸಿಟಿ ಇಲ್ಲ. ಮಕ್ಕಳ ಆರೋಗ್ಯ ನೋಡಿ, ಯಾವಾಗಲೂ ಹೆಲ್ತ್ ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿರುತ್ತೆ. ಸೊ ಇಂಟೆಸ್ಟೈನ್ ಎಲ್ಲ ವೀಕ್ ಆಗುತ್ತೆ. ಈಗ ಆಮೇಲೆ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. ಸ್ವಲ್ಪ ಅಲ್ಲಿ ಕೊತ್ತಂಬರಿ ಇದೆ ಕೊಡಿ. ನೋಡಿ ಇದಾಯ್ತಾ, ಇದೇ ಸ್ಪ್ರಿಂಗ್ ಆನಿಯನ್ ಅನ್ಕೊಳ್ಳಿ, ತಂದು ಹಾಕಿದ್ರೆ ಈರುಳ್ಳಿ ಹೂವು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ನೂಡಲ್ಸ್ ಮಾಡ್ತೀನಲ್ಲ ಅದಕ್ಕೆ ಹಾಕ್ಕೊಡ್ತೀನಿ ನೋಡಿ. ಈಗ ರೆಡಿ. 1 ನಿಮಿಷ ಇದನ್ನು ಅಲ್ಲಾಡಿಸಿದರೆ ಎಗ್ ಫ್ರೈಡ್ ರೈಸ್, ಪಟಾಪಟ ಎಗ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್ ರೆಡಿ ಟು ಹೀಟ್. ತಿಂತಾ ಇರ್ಬೇಕು ಮಕ್ಕಳು ಖುಷಿಯಾಗಿ 1 more ಅಂತ ಇರ್ಬೇಕು. ಈ ತರ ಮಾಡ್ಕೊಟ್ಬಿಟ್ರೆ 3 ಹೊತ್ತು ಇದನ್ನೇ ಮಾಡ್ಕೊಡು ಅಮ್ಮ ಅಂತ ಹೇಳ್ತಾರೆ. ಅಲ್ವಾ ಮೇಡಮ್, ಏನಿದೆ ತಲೆನೋವು. 2 ನಿಮಿಷ ಅಲ್ಲಿ ಇಟ್ಟ ಅನ್ನ ರೆಡಿ ಇರುತ್ತಾ ಇಲ್ವಾ? ಕುಕ್ಕರಲ್ಲಿ ಅನ್ನ ಇಟ್ವಾ, ತರಕಾರಿ ಕಟ್ ಮಾಡಿದ್ವಾ, ಬಾಂಡ್ಲಿ ಇಟ್ವಾ, ಎಣ್ಣೆ ಹಾಕದ್ವಾ. ನೋಡಿ ಇವನ್ನೆಲ್ಲ ತೋರಿಸಿದ್ದಾನೆ. ಸ್ವಲ್ಪ ಶುಂಠಿ, ಒಂಚೂರು ಬೆಳ್ಳುಳ್ಳಿ, ಒಂಚೂರು ಹುಳ್ಳಿಕಾಯಿ, ಒಂಚೂರು ಕ್ಯಾರೆಟ್, ಒಂಚೂರು ಕ್ಯಾಪ್ಸಿಕಮ್, ಆಡಿಸುವುದು ತಿನ್ನಿಸುವುದು. ಹೆಂಗಿದೆ ಆಹಾ ಅಂದ್ರೆ ಏನಂತೀರಾ ಮೇಡಮ್? ಕರೆಕ್ಟ್ ಸರ್. ರೆಡಿ ಇದೆ. ಇದನ್ನು ಒಂದು ಬೋಲ್ ಕೊಡಪ್ಪ. ಇದು ಚಂದ, ಇದಕ್ಕೆ ಉಣಬಡಿಸು ರಾಜ. ಒಂದು ಪ್ಲೇಟನ್ನು ಇಡು. ಚಂದ್ರು ಸರ್ ಮುಂಚೆ ಎಲ್ಲ ಅವರೇ ಮಾಡ್ಬಿಟ್ಟು ಅವರೇ ತಿಂತಾ ಇದ್ರು ಆಯ್ತಾ. ಆಹಾ ಹೂ ಹೂ ಅಂತ ಏನೋ ಹೇಳ್ತಾ ಇದ್ರಲ್ಲ ಸರ್. ಹೂ ಅಂತ ಇದೆ. ಈಗ ನೀವೆಲ್ಲ ತಿನ್ಬೇಕು. ನೀವು ತಿಂದಾದ್ಮೇಲೆ ನಿಮಗೆ ಗೊತ್ತಲ್ಲ, ಚಟಾಪಟ 1 more ಅಂತ ನೀವು ಹೇಳಿ ಕಳಿಸಿ, ನಮಗೂ ವಿಡಿಯೋ ಕಳಿಸಿ. ನಾವು 1 more ತರ ನಿಮ್ಮನ್ನೆಲ್ಲ ವಿಡಿಯೋದಲ್ಲಿ ಹಾಕ್ತೀವಿ. ನಮ್ಮ ಪೇಜಲ್ಲಿ ನಾವು ಹಾಕ್ತೀವಿ. ನೀವು ಖುಷಿಯಾಗಿ ತಿಂದು ಗೊತ್ತಲ್ಲ ಆ 1 more ಅನ್ಬೇಕು. ಚಟಾಪಟ ಏನಂತೀರಾ? ಇದನ್ನ ನೋಡಿ ಮನೇಲಿ ಮಾಡಿ ಅದಾದ್ಮೇಲೆ ನಮಗೆ ಕಳಿಸಿ. ಏನು ಹೇಳಿ, ನಿಮ್ಮ ವಿಡಿಯೋ ಮಾಡಿ ನಮಗೆ ಕಳಿಸಿದ್ರೆ ನಾವು ನಿಮಗೆ ಆ ಪೇಜಲ್ಲಿ ಹಾಕ್ತೀವಿ, ಖುಷಿಯಾಗಿ ತಿಳಿಸ್ತೀವಿ. ಏನಂತೀರಾ? ಥ್ಯಾಂಕ್ ಯು, ಬಾಯ್. ಬನ್ನಿ ಇವಾಗ ಇದನ್ನ ನಮ್ಮ ನಿರ್ದೇಶಕರು ತಿಂತಾ ಇದ್ದಾರೆ. ವೆಜ್ ಫ್ರೈಡ್ ರೈಸ್ 1 more ವೆಜ್ ಫ್ರೈಡ್ ರೈಸ್ ತಿನ್ನಿ, ಆಮೇಲೆ ಹೇಳಿ. ನಿಮಗೆ ಬೇಕಾದ್ರೆ ಮನೇಲಿ ಸಾಸ್ ಇರುತ್ತೆ, ನೀವೇ ಮಾಡ್ಕೊಂಡಿರ್ತೀರಾ, ತಿನ್ನಿ, ಖುಷಿಯಾಗಿರಿ. ಹೆಂಗಿದೆ ಅಂತ ಹೇಳಿದ್ರೆ ಚೆನ್ನಾಗಿದೆಯಾ? ಪರವಾಗಿಲ್ವಾ? ಸೂಪರ್. ಓಕೆ. 1 more ಅಂತವ್ರೆ, ಖುಷಿಯಾಗಿ ಮಾಡ್ಕೊಟ್ಟಿದ್ದೀನಿ. ನೀವೆಲ್ಲ ತಿನ್ನಬೇಕು. ಮನೇಲಿ ಮಕ್ಕಳು ಸ್ಕೂಲಿಂದ ಬರ್ತೀರಾ, ಆಫೀಸಿಂದ ಬ್ಯಾಚುಲರ್ ಹುಡುಗರು ಬರ್ತೀರಾ, ನಿಮ್ಗೆಲ್ಲರಿಗೋಸ್ಕರ ವೆಜ್ ಫ್ರೈಡ್ ರೈಸ್ ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಿನ್ನಿ. ಏನಂತೀರಾ? ಬಾಯ್.